ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಎಕ್ಸೆಲ್‌ನ ಕೆಲವು ಶಾರ್ಟ್‌ಕಟ್ ಕೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಶಾರ್ಟ್‌ಕಟ್ ಕೀಸ್‌ನ ತಿಳ್ಕೊಂಡು ಯೂಸ್ ಮಾಡಿದ್ರೆ ವರ್ಕು ಸ್ಪೀಡ್ ಆಗುತ್ತೆ ಮತ್ತು ಟೈಮು ಸ್ವಲ್ಪ ಸೇವ್ ಆಗುತ್ತೆ. ಮತ್ತು ಆ ಶಾರ್ಟ್‌ಕಟ್ ಕೀಸು ಯಾವ್ಯಾವು ಮತ್ತು ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಫಸ್ಟ್‌ನೇ ಶಾರ್ಟ್‌ಕಟ್ ಕೀ ಏನಂತಂದರೆ ಆಟೋ ಸಮ್ ಮಾಡೋದು ಅಂತಂದರೆ ಈ ಡಾಟಾ ಇದೆಯಲ್ಲ ಇದನ್ನೆಲ್ಲ ಆಟೋಮೆಟಿಕ್ಲಿ ಒಂದು ಶಾರ್ಟ್‌ಕಟ್ ಕೀಯಿಂದ ಟೋಟಲ್ ಮಾಡ್ಬೋದು. ಅದು ಹೇಗೆ ಅಂತಂದರೆ ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ಫಸ್ಟು ಇಲ್ಲಿ ಇಸ್ ಈಕ್ವಲ್ ಟು ಕೊಟ್ಟು ಸಮ್ ಅಂತ ಟೈಪ್ ಮಾಡಿ ಓಪನ್ ಬ್ರಾಕೆಟ್ ಕೊಟ್ಟು ಈ ಸೆಲ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಕೊಟ್ಟರೆ ಈ ಡಾಟಾ ಎಲ್ಲ ಟೋಟಲ್ ಆಗ್ತಿತ್ತು. ಬಟ್ ಇದಕ್ಕೊಂದು ಶಾರ್ಟ್ಕಟ್ ಕೀ ಇದೆ, ಇದನ್ನ ಡಿಲೀಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಆಲ್ಟ್ ಪ್ಲಸ್ ಇಸ್ ಈಕ್ವಲ್ ಟು ಕೊಟ್ಟರೆ ನೆಕ್ಸ್ಟ್ ಎಂಟರ್ ಕೊಟ್ಟರೆ ಈ ಡಾಟಾ ಎಲ್ಲ ಆಟೋಮೆಟಿಕ್ಲಿ ಟೋಟಲ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಎರಡನೇ ಶಾರ್ಟ್ಕಟ್ ಕೀ ಏನಂತಂದರೆ ಇಲ್ಲಿ ಒಂದು ಸೆಲ್ಲಲ್ಲಿ ಒಂದು ನಂಬರ್ ಇದೆ, ಇದನ್ನ ನಾನು ಕಾಪಿ ಮಾಡ್ಕೋತೀನಿ. ನೆಕ್ಸ್ಟು ಇಲ್ಲಿ ಇವಾಗ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಇಟ್ಕೊಂಡು ಎಕ್ಸಾಂಪಲ್ಗೆ ನಾನು ಈ ಒಂದು ಸೆಲ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಈ ಒಂದು ಸೆಲ್ಲ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ಇಲ್ಲೊಂದು ಸೆಲ್ಲು, ಇಲ್ಲೊಂದು ಸೆಲ್ಲು, ಇಲ್ಲೊಂದು ಸೆಲ್ಲು, ಇಲ್ಲೊಂದು ಸೆಲ್ಲು, ಈ ರೀತಿ ಸೆಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕಂಟ್ರೋಲ್ ಪ್ಲಸ್ ವಿ ಕೊಟ್ಟರೆ ಎಲ್ಲ ಸೆಲ್ಗೂ ಆ ಒಂದು ನಂಬರು ಪೇಸ್ಟ್ ಆಗುತ್ತೆ ನೋಡಿ. ಈ ರೀತಿ ಯಾವ ಸೆಲ್ಗೆಲ್ಲ ಬೇಕು ಈ ಒಂದು ನಂಬರು ಆ ರೀತಿ ಕಾಪಿ ಪೇಸ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಏನಂತಂದರೆ ಫಿಲ್ಟರ್ ಅಂತ, ಅಂದರೆ ಈ ರೀತಿ ಒಂದು ಟೇಬಲ್ ಇದೆ, ಇದರಲ್ಲಿ ಡಾಟಾ ಎಲ್ಲ ಇದೆ. ಇಲ್ಲಿ ಎಕ್ಸಾಂಪಲ್ಗೆ ನಾನು ಈ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಸೆಲ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ ಅಂತ ಕೊಟ್ಟರೆ ಫಿಲ್ಟರು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇವಾಗ ಇದು ಈ ರೀತಿ ಡಾಟಾ ಇನ್ನೂ ಜಾಸ್ತಿ ಇದ್ದಾಗ ಈ ಒಂದು ಫೀಚರು ಯೂಸ್ ಆಗುತ್ತೆ. ಎಕ್ಸಾಂಪಲ್ಗೆ ನಾನು ಇವಾಗ ಇಲ್ಲಿ ನೇಮ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಇದೆ, ಇಲ್ಲಿ ಅನ್ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಂಪಲ್ಗೆ ಇವಾಗ ನಾವು ಯಾವ ಒಂದು ಡಾಟಾನ ಅಥವಾ ಹೆಸರನ್ನ ನೋಡಬೇಕು ಅಂತ ಇರ್ತೀವಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು. ಎಕ್ಸಾಂಪಲ್ಗೆ ನಾನು ಇಲ್ಲಿ ರಾಹುಲ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ರಾಹುಲ್ ಅಂತ ಹೆಸರು ಎಲ್ಲೆಲ್ಲಿದೆ ಅದೆಲ್ಲ ತೋರಿಸುತ್ತೆ ಮತ್ತು ಅದ್ರದ್ದು ಡಾಟಾ ಎಲ್ಲ ಇಲ್ಲಿ ತೋರಿಸುತ್ತೆ. ಈ ರೀತಿ ನಾವು ನೋಡ್ಕೊಬೋದು ಈಸಿಯಾಗಿ. ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ ಎ ಟು ಝೆಡ್ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ABCD ಸ್ಪೆಲ್ಲಿಂಗ್ ಪ್ರಕಾರ ಹೆಸರುಗಳನ್ನ ತೋರಿಸುತ್ತೆ. ಸರಿ, ನೆಕ್ಸ್ಟ್ ಏನಂತಂದರೆ ಕಂಟ್ರೋಲ್ ಪ್ಲಸ್ ಎಫ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಈ ಒಂದು ಡಾಟಾ ಇರುತ್ತಲ್ಲ ಇದರಲ್ಲಿ ನಾವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಹೆಸರು ಅಥವಾ ಒಂದು ಏನಾದರೂ ವರ್ಡ್ನ ನಾವು ಹುಡುಕ್ಬೇಕು ಅಂತ ಇದ್ರೆ ಅಥವಾ ನೋಡಬೇಕು ಅಂತಿದ್ರೆ ಅದನ್ನ ನಾವಿಲ್ಲಿ ಟೈಪ್ ಮಾಡ್ಕೊಬೇಕು. ಟೈಪ್ ಮಾಡಿ ಈಸಿಯಾಗಿ ಫೈಂಡ್ ಮಾಡ್ಬೋದು. ಎಕ್ಸಾಂಪಲ್ಗೆ ನಾನಿಲ್ಲಿ ಇವಾಗ ರಾಹುಲ್ ಅಂತ ಟೈಪ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫೈಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಡಾಟಾದಲ್ಲಿ ರಾಹುಲ್ ಅಂತ ವರ್ಡು ಎಲ್ಲಿದೆ ಅಂತೇಳಿ ಸೆಲ್ಲಲ್ಲಿ ಈ ಸೆಲ್ಲು ಹೈಲೈಟ್ ಆಗಿ ತೋರಿಸುತ್ತೆ ನೋಡಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಮತ್ತೆ ಇಲ್ಲೂ ಒಂದು ಹೆಸರು ಇದೆ ರಾಹುಲ್ ಅಂತ ಈ ರೀತಿ ತೋರಿಸುತ್ತೆ. ಇದು ಜಾಸ್ತಿ ಡಾಟಾ ಇದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರೋ ಒಂದು ವರ್ಡು ಅಥವಾ ಒಂದು ಏನಾದರೂ ನಂಬರ್ಸ್ನ ನಾವು ಈಸಿಯಾಗಿ ಹುಡ್ಕೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ ಒಂದು ಟೆಕ್ಸ್ಟ್ನ ರೀಪ್ಲೇಸ್ ಮಾಡೋದು, ಅಂದರೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ಗೆ ಇಲ್ಲಿ ಒಂದು ಟೆಕ್ಸ್ಟ್ ಇರುತ್ತಲ್ಲ, ಇಲ್ಲಿ ಸೇಲ್ಸ್ ಅಂತ ಇದೆ, ಇಲ್ಲಿ ಸೇಲ್ಸ್ ಅಂತ ಎಲ್ಲೆಲ್ಲಿದೆ ಆ ಜಾಗದಲ್ಲಿ ಬೇರೆ ಒಂದು ಟೆಕ್ಸ್ಟ್ನ ನಾವು ಆ್ಯಡ್ ಮಾಡಬೇಕು. ಅಲ್ಲಿ ಸೇಲ್ಸ್ ಅನ್ನೋ ಒಂದು ಪದ ಬೇಡ, ಅಲ್ಲಿ ಬೇರೆ ಒಂದು ಪದನ ಆ್ಯಡ್ ಮಾಡಬೇಕು ಅಂತಿದ್ರೆ ಅವಾಗ ಈ ಒಂದು ಶಾರ್ಟ್ಕಟ್ ಕೀ ಯೂಸ್ ಆಗುತ್ತೆ. ಅದು ಯಾವುದು ಅಂತಂದರೆ ಕಂಟ್ರೋಲ್ ಪ್ಲಸ್ ಎಚ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ರೀಪ್ಲೇಸ್ ಅಂತ ಆಪ್ಷನ್ ಇದೆ. ನೆಕ್ಸ್ಟ್ ಇಲ್ಲಿ ಫೈಂಡ್ ವಾಟ್ ಅಂತ ಇದೆಯಲ್ಲ ಇಲ್ಲಿ ಸೇಲ್ಸ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ ಎಕ್ಸಾಂಪಲ್ಗೆ. ನೆಕ್ಸ್ಟ್ ಇಲ್ಲಿ ಅಕೌಂಟ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಸೇಲ್ಸ್ ಅಂತ ಎಲ್ಲೆಲ್ಲಿ ಇದೆ ಅಲ್ಲಿ ಅಕೌಂಟ್ ಅಂತ ರೀಪ್ಲೇಸ್ ಆಗುತ್ತೆ. ಇಲ್ಲಿ ರೀಪ್ಲೇಸ್ ಆಲ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಆಲ್ ಡನ್ ವಿ ಮೇಡ್ ಟು ರೀಪ್ಲೇಸ್ಮೆಂಟ್ ಅಂತ ಬಂತು. ಇಲ್ಲಿ ಓಕೆ ಕೊಟ್ಟರೆ ಇಲ್ಲಿ ಇದೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮುಂಚೆ ಸೇಲ್ಸ್ ಅಂತ ಇತ್ತು, ಇವಾಗ ಅಕೌಂಟ್ ಅಂತ ರೀಪ್ಲೇಸ್ ಆಗಿದೆ. ಈ ರೀತಿ ಯೂಸ್ ಆಗುತ್ತೆ ಈ ಒಂದು ಶಾರ್ಟ್ಕಟ್ ಕೀ. ನೆಕ್ಸ್ಟ್ ಏನಂತಂದರೆ ಒಂದು ಶಾರ್ಟ್ಕಟ್ ಕೀಯಿಂದ ಒಂದು ಟೇಬಲ್ನ ನಾವು ಕ್ರಿಯೇಟ್ ಮಾಡ್ಬೋದು. ಅದು ಹೇಗೆ ಅಂದರೆ
ಈ ಡಾಟಾನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇವಾಗ Ctrl+T ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಕೊಟ್ಟರೆ ಈ ರೀತಿ ಒಂದು ಟೇಬಲ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕ್ಲಿ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ರೀತಿ. ನೆಕ್ಸ್ಟು ಒಂದು ಸೆಲ್ಲಲ್ಲಿರೋ ಟೆಕ್ಸ್ಟ್ನ ನಾವು ಡಬಲ್ ಕ್ಲಿಕ್ ಮಾಡಿ ಒಂದು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು. ಇದಕ್ಕೂ ಒಂದು ಶಾರ್ಟ್ಕಟ್ ಕೀ ಇದೆ. ಅದ್ಯಾವುದು ಅಂತಂದರೆ ಒಂದು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು F2ನ ಕ್ಲಿಕ್ ಮಾಡಿದ್ರೆ ಆ ಒಂದು ಟೆಕ್ಸ್ಟ್ನ ನಾವು ಎಡಿಟ್ ಮಾಡ್ಕೊಬೋದು. ಇಲ್ಲಿ ಫಾರ್ಮುಲಾ ಬರಲು ಸಹ ನಾವು ಆ ಒಂದು ಟೆಕ್ಸ್ಟ್ನ ಎಡಿಟ್ ಮಾಡ್ಕೊಬೋದು ಈ ರೀತಿ. ನೆಕ್ಸ್ಟ್ ಏನಂತಂದರೆ ಫಾರ್ಮೆಟ್ ಅಂತ. ಎಕ್ಸಾಂಪಲ್ಗೆ ಈ ಒಂದು ಟೆಕ್ಸ್ಟು ರೆಡ್ ಕಲರಲ್ಲಿದೆ ಮತ್ತು ಫಾಂಟು ಡಿಫ್ರೆಂಟ್ ಆಗಿದೆ. ಇದೇ ಫಾರ್ಮೆಟ್ನ ಬೇರೆ ಒಂದು ಟೆಕ್ಸ್ಟ್ಗೂ ಸಹ ನಾವು ಕೊಡಬೇಕು ಅಂತಂದರೆ ಇಲ್ಲಿ ಫಾರ್ಮೆಟ್ ಪ್ರಿಂಟರ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ಒಂದು ಟೆಕ್ಸ್ಟ್ಗೆ ನಾವು ಅದೇ ಫಾರ್ಮೆಟ್ ಕೊಡಬೇಕು ಅಂತ ಇರ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಇದೇ ಫಾರ್ಮೆಟು ಈ ಒಂದು ಟೆಕ್ಸ್ಟ್ಗೂ ಸಹ ಆ್ಯಡ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಏನಂತಂದರೆ ಇವತ್ತಿನ ಡೇಟ್ ನಾವು ಒಂದು ಶಾರ್ಟ್ಕಟ್ ಕೀ ಮುಖಾಂತರ ಎಂಟರ್ ಮಾಡ್ಬೋದು. ಅದೇಗೆ ಅಂದರೆ Ctrl+ಸೆಮಿಕೊಲನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿನ ಡೇಟು ಇಲ್ಲಿ ಎಂಟರ್ ಆಗುತ್ತೆ ಈ ರೀತಿ. ನೆಕ್ಸ್ಟು ಇದೇ ರೀತಿ ಇವಾಗಲಿನ ಟೈಮ್ನ ಎಂಟರ್ ಮಾಡೋಕ್ಕೆ ಒಂದು ಶಾರ್ಟ್ಕಟ್ ಕೀ ಇದೆ. ಅದ್ಯಾವುದು ಅಂತಂದರೆ Ctrl+Shift+ಸೆಮಿಕೊಲನ್ನ ಕ್ಲಿಕ್ ಮಾಡಿದ್ರೆ ಇವಾಗ ಯಾವ ಟೈಮ್ ಇದೆ ಆ ಟೈಮ್ ಇಲ್ಲಿ ಎಂಟರ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ ಏನಂತಂದರೆ ಇವಾಗ ಒಂದು ಎಕ್ಸೆಲಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಒಂದು ಹೊಸ ಎಕ್ಸೆಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇದಕ್ಕೂ ಒಂದು ಶಾರ್ಟ್ಕಟ್ ಕೀ ಇದೆ. Ctrl+N ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಎಕ್ಸೆಲ್ ಈ ರೀತಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಈ ಒಂದು ಎಕ್ಸೆಲ್ನ ನಾವು ಒಂದು ಶಾರ್ಟ್ಕಟ್ ಕೀಯಿಂದ ಕ್ಲೋಸ್ ಮಾಡ್ಬೋದು. ಅದೇಗೆ ಅಂದರೆ Ctrl+W ಕ್ಲಿಕ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ. ನೆಕ್ಸ್ಟ್ ಒಂದು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು Ctrl+C ಕ್ಲಿಕ್ ಮಾಡಿದ್ರೆ ಕಾಪಿ ಆಗುತ್ತೆ. ನಮಗೆ ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು Ctrl+V ಮಾಡಿದ್ರೆ ಆ ಒಂದು ಟೆಕ್ಸ್ಟು ಕಾಪಿ ಪೇಸ್ಟ್ ಆಗುತ್ತೆ ಈ ರೀತಿ. ನೆಕ್ಸ್ಟು ಒಂದು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು Ctrl+X ಕ್ಲಿಕ್ ಮಾಡಿದ್ರೆ ಕಟ್ ಆಗುತ್ತೆ ಆ ಒಂದು ಟೆಕ್ಸ್ಟು. ನೆಕ್ಸ್ಟು ಇನ್ನೊಂದು ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು Ctrl+V ಮಾಡಿದ್ರೆ ಆ ಒಂದು ಟೆಕ್ಸ್ಟು ಇಲ್ಲಿ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಮುಂಚೆ ಇದ್ದ ಜಾಗದಲ್ಲಿ ಅದು ಇರಲ್ಲ, ಕಟ್ಟಾಗಿ ಇಲ್ಲಿ ಪೇಸ್ಟ್ ಆಗುತ್ತೆ ಈ ರೀತಿ. ನೆಕ್ಸ್ಟ್ Ctrl+B ಮಾಡಿದ್ರೆ ಆ ಒಂದು ಟೆಕ್ಸ್ಟು ಬೋಲ್ಡ್ ಆಗುತ್ತೆ ಈ ರೀತಿ. ನೆಕ್ಸ್ಟು Ctrl+I ಕ್ಲಿಕ್ ಮಾಡಿದ್ರೆ ಆ ಒಂದು ಟೆಕ್ಸ್ಟು ಈ ರೀತಿ ಇಟಾಲಿಕ್ ಸ್ಟೈಲಲ್ಲಿ ಬರುತ್ತೆ. ನೆಕ್ಸ್ಟು Ctrl+U ಕ್ಲಿಕ್ ಮಾಡಿದ್ರೆ ಆ ಒಂದು ಟೆಕ್ಸ್ಟ್ಗೆ ಅಂಡರ್ಲೈನ್ ಬರುತ್ತೆ ಈ ರೀತಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಆಪ್ಷನ್ಗಳು ಇಲ್ಲಿ ವರ್ಕ್ ಆಗುತ್ತೆ ಈ ರೀತಿ. ನೆಕ್ಸ್ಟು ಈಗ ಈ ಒಂದು ಟೆಕ್ಸ್ಟ್ನ ಡಿಲೀಟ್ ಮಾಡ್ತೀನಿ. ಈಗ ಡಿಲೀಟ್ ಮಾಡಿದೆ. ಈಗ ಮತ್ತೆ ನಾವು ಅದನ್ನೇನಾದರೂ ನೋಡಬೇಕು ಅಂದರೆ Ctrl+Z ಮಾಡಿದ್ರೆ ಆ ಟೆಕ್ಸ್ಟು ಈ ರೀತಿ ಬರುತ್ತೆ. Ctrl+Z ಮಾಡಿದ್ರೆ ಈ ರೀತಿ ಮತ್ತೆ ಆ ಟೆಕ್ಸ್ಟು ಬರುತ್ತೆ. ಮತ್ತೆ ಬೇಡ ಅಂತಂದರೆ Ctrl+Y ಮಾಡಿದ್ರೆ ಅದು ಮತ್ತೆ ಹೋಗುತ್ತೆ ಈ ರೀತಿ. Ctrl+A ಕ್ಲಿಕ್ ಮಾಡಿದ್ರೆ ಈ ಪೂರ್ತಿ ಶೀಟು ಸೆಲೆಕ್ಟ್ ಆಗುತ್ತೆ ಈ ರೀತಿ. ನೆಕ್ಸ್ಟು Ctrl+Shift+ಸ್ಪೇಸ್ ಬಾರ್ ಕ್ಲಿಕ್ ಮಾಡಿದ್ರೂ ಅಷ್ಟೇ ಎಂಟೈರ್ ಶೀಟು ಸೆಲೆಕ್ಟ್ ಆಗುತ್ತೆ ಈ ರೀತಿ. ನೆಕ್ಸ್ಟು Ctrl+S ಬಂದು ಸೇವು. ನೆಕ್ಸ್ಟು Ctrl+P ಬಂದು ಪ್ರಿಂಟಿಂಗ್ ಆಪ್ಷನ್ನ ತೋರಿಸುತ್ತೆ ಈ ರೀತಿ. ನೆಕ್ಸ್ಟು Ctrl+O ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಅದಾದ್ರೂ ಒಂದು ಫೈಲ್ನ ನಾವು ಇಲ್ಲಿ ಓಪನ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ನಾನು ಇದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ.